ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಕಾರವಾರದ ಶಿರೂರಿನಲ್ಲಿ ಗುಡ್ಡ ಕುಸಿತ ಏನು ನಡೆದಿದೆ, ಅಲ್ಲಿ ಶೋಧ ಕಾರ್ಯ ಇನ್ನಷ್ಟು ಮುಂದುವರೆದಿದೆ. ಈಶ್ವರ್ ಮಲ್ಪೆ ತಂಡದಿಂದ ಸರ್ಚ್ ಆಪರೇಷನ್ ನಡೆದಿದೆ. ಇನ್ನೂ ಕೂಡ ಅಲ್ಲಿ ನಾಪತ್ತೆಯಾದವರು ಸಂಪೂರ್ಣವಾಗಿ ಸಿಕ್ಕಿಲ್ಲ. ಇನ್ನೂ ಕೂಡ ಸಾಕಷ್ಟು ಮಂದಿ ನಾಪತ್ತೆಯಾಗಿದ್ದಾರೆ. ಮಣ್ಣಿನಡಿಯಲ್ಲಿ ನಾಮಾವಶೇಷವಾಗಿ ಹೋದ್ರ ಅನ್ನುವಂಥ ಒಂದು ಆತಂಕ ಕಾಡ್ತಾ ಇದೆ. ಶಿರೂರು ಗುಡ್ಡ ಕುಸಿತ ಸಾಕಷ್ಟು ದೊಡ್ಡ ದುರಂತವಾಗಿ ಪರಿಣಮಿಸಿದೆ. ನಾಪತ್ತೆಯಾದವರಿಗಾಗಿ ಈಗ ಶೋಧ ಕಾರ್ಯ ಮುಂದುವರೆದಿದೆ. ಸರ್ಚ್ ಆಪರೇಷನ್ ಈಶ್ವರ್ ಮಲ್ಪೆ ತಂಡದಿಂದ ನಡೆದಿರ್ತಕ್ಕಂಥದ್ದು. ಕುಟುಂಬಸ್ಥರನ್ನ ಕಳ್ಕೊಂಡವರು ಕಣ್ಣೀರ್ಗರಿತಾ ಇದ್ದಾರೆ. ಹುಡುಕು ಕೊಡಿ ಅಂತ ಒಂದು ಕಡೆ, ಮತ್ತೊಂದು ಕಡೆ ಇನ್ನೂ ಅನೇಕ ವ್ಯಕ್ತಿಗಳು ನಾಪತ್ತೆ ಆಗಿದ್ದಾರೆ ಅನ್ನುವಂಥದ್ದು ಕೂಡ. ಒಟ್ಟಿನಲ್ಲಿ ಬೃಹತ್ ಕಾರ್ಯಾಚರಣೆ ನಡೆಸಿಯೂ ಕೂಡ ಗಂಗಾವಳಿಯಲ್ಲಿ ಪ್ರವಾಹ ಕಡಿಮೆ ಆಗಿದೆ. ಇಡೀ ನದಿಯನ್ನು ಜಾಲಾಡಿಯೂ ಕೂಡ ಕಾಣೆಯಾದವರು ಎಲ್ಲರೂ ಕೂಡ ಪತ್ತೆ ಆಗ್ತಾ ಇಲ್ಲ. ಕಾರ್ಯಾಚರಣೆಯ ಸ್ಥಳದಲ್ಲಿ ಶಾಸಕ ಸತೀಶ್ ಸೈಲ್ ಬಂದ್ಬಿಟ್ಟಿದ್ದಾರೆ. ಆಲ್ರೆಡಿ ನಾವು ನೋಡ್ತಾ ಇದ್ದೀವಿ ಎಷ್ಟೊಂದು ಪ್ರಯತ್ನ ಹಾಕಿ ಅಲ್ಲಿ ಸರ್ಚ್ ಆಪರೇಷನ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ನಾಪತ್ತೆಯಾದಂಥವರು ಬಹುಶಃ ನದಿಯಲ್ಲಿ ಕೊಚ್ಕೊಂಡು ಹೋಗಿರೋ ಸಾಧ್ಯತೆಗಳು ಜಾಸ್ತಿ ಅಂತ ಹೇಳಲಾಗ್ತಾ ಇದೆ. ಬಹಳ ರಭಸ ಮತ್ತು ಪ್ರವಾಹ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿದೆ. ಅದರಿಂದ ಸರ್ಚ್ ಆಪರೇಷನ್ ಕೂಡ ಕಷ್ಟನೇ ಅಲ್ಲಿ. ಸಾಕಷ್ಟು ಜನ ತಜ್ಞರುಗಳು, ಮುಳುಗುಗಾರರು ಎಲ್ಲ ಸೇರಿ ಸರ್ಚ್ ಆಪರೇಷನ್ ನಡೆಸಿದ್ದಾರೆ. ಅಪ್ಡೇಟ್ ಬರ್ತಾ ಇದೆ. ಕಾರ್ಯಾಚರಣೆ ಸ್ಥಳಕ್ಕೆ ಆಲ್ರೆಡಿ ಅಲ್ಲಿನ ಶಾಸಕ ಧಾವಿಸಿದ್ದಾರೆ. ಸತೀಶ್ ಸೈಲ್ ಬಂದಿದ್ದಾರೆ. ಗಂಗಾವಳಿ ನದಿಯಲ್ಲಿ ಬೋಟ್ ಮೂಲಕ ಅವರು ಕೂಡ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. 3 ಆದಷ್ಟು ಬೇಗ ಏನು ನಾಪತ್ತೆಯಾಗಿದ್ದಾರೆ ಅವ್ರು ಸಿಗಲಿ ಅಂತ ಶಾಸಕರು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾರೂ ಹೋಗದಷ್ಟು ಆಳಕ್ಕೆ ಮುಳುಗ್ತಾ ಇದ್ದಾರೆ ಮುಳುಗು ತಜ್ಞರುಗಳು. ಅಂದರೆ ಎಷ್ಟು ಎಫರ್ಟ್ ಹಾಕಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಅನ್ನೋದನ್ನ ಶಾಸಕ ಸತೀಶ್ ಸೈಲ್ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಶೇಷಗಿರಿ ಮುಂಡಳ್ಳಿ ಈ ಶಾಸಕರ ಜೊತೆ ಮಾತನಾಡಿದ್ದಾರೆ. ಏನು ಹೇಳಿದ್ರು ಕೇಳೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನಲ್ಲಿ ಸಂಭವಿಸಿದ ಭೂಕುಸಿತದ ಘಟನೆಗೆ ಸಂಬಂಧಪಟ್ಟಂತೆ ಆರಂಭ ದಿನದಿಂದ ಇವತ್ತಿನವರೆಗೂ ಕೂಡ ಕಾರವಾರ ಶಾಸಕರು ಸ್ಥಳದಲ್ಲೇ ಬೀಡುಬಿಟ್ಟಿದ್ದಾರೆ. ಇಲ್ಲಿ ಕಾರ್ಯಾಚರಣೆಗೆ ಸಂಬಂಧಪಟ್ಟಂಥ ಎಲ್ಲ ಸಹಕಾರವನ್ನು ನೀಡಿದ್ದಾರೆ ಮತ್ತು ಅಗತ್ಯವಾದ ಮಾರ್ಗದರ್ಶನ ಕೂಡ ನೀಡ್ತಾ ಇರುವಂಥದ್ದು. ಇವತ್ತಿನ ಗಂಗಾವಳಿಯ ಆಪರೇಷನ್ ಕಾರ್ಯಾಚರಣೆಯಲ್ಲೂ ಕೂಡ ಇವತ್ತು ಶಾಸಕ ಸತೀಶ್ ಸೈಲ್ ಅವರು ಹೋಗ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಕಳೆದ 13 ದಿನಗಳಿಂದ ಇಲ್ಲೇ ಬೀಡುಬಿಟ್ಟಿದ್ರು ಸರ್. ಕಾರ್ಯಾಚರಣೆಯಲ್ಲಿ ಅನೇಕ ಸವಾಲುಗಳು ಕೂಡ ಎದುರಾಗಿರುವಂಥದ್ದು. ಏನೇನು ಸವಾಲುಗಳು ಎದುರಾಯಿತು ಸರ್? ಅಲ್ಲ, ಈಗ ಏನಾಗ್ತಾ ಇದೆ, ನಮ್ಮಲ್ಲಿ 3 ಜನರ ಬಾಡಿಗಳು ಸಿಗಲಿಕ್ಕಿದೆ. ಅಲ್ಲಿ ಒಂದು ಅರ್ಜುನ್ ಮತ್ತು ನಮ್ಮಲ್ಲಿರುವಂಥ ಜಗನ್ನಾಥ್ ಮತ್ತು ಲೋಕೇಶ್. ನಮ್ಮ ಮೇಲೆ ಆಪಾದನೆಗಳು ಬರ್ತವೆ. ಲೋಕೇಶ್ ಮತ್ತು ಜಗನ್ನಾಥ್ ಹುಡ್ತಾ ಇಲ್ಲ, ಅಂಥದ್ದು ಏನೂ ಇಲ್ಲ. ಇವರು 3 ಜನ ಎಲ್ಲರೂ ಒಂದು ಕಡೆ ನಮಗೆ ಸಿಗ್ತಾರೆ. ಮತ್ತು ಜಗನ್ನಾಥನ ಮಗಳಿಗೆ ನಾವು ನೌಕರಿ ಬಗ್ಗೆ ಸಹ ಡಿ ಸಿ ಅವರು ಹೇಳಿದ ಮೇಲೆ ಡಿ ಸಿ ಅವರು ಅವರಿಗೆ ತಾಲೂಕು ಆಫೀಸ್ನಲ್ಲಿ ಅಥವಾ PW ಆಫೀಸ್ನಲ್ಲಿ ಕೆಲಸನೂ ಕೊಡ್ತೇವೆ ಅಂತ ಹೇಳಿದ್ದಾರೆ. ಕೆಲಸ ಮುಖ್ಯ ಅಲ್ಲ, ಅವ್ರು ಕೇಳಿದ್ದಕ್ಕೆ ನಾವು ಅದನ್ನು ಒಪ್ಕೊಂಡಿದ್ದೇವೆ. ಅದನ್ನು ಬಿಟ್ಟು ನಾವು ಎಲ್ಲ ಪ್ರಯತ್ನಗಳನ್ನ ಇಟ್ಕೊಂಡಿದ್ದೇವೆ. ನಿನ್ನೆ ಕೂಡ ಜಗನ್ನಾಥ್ ಅವರ ಪುತ್ರಿ ಕೂಡ ಹೇಳಿರುವಂಥದ್ದು, ತಮ್ಮ ತಂದೆಯವರ ಅಸ್ಥಿಯನ್ನಾದರೂ ತಂದುಕೊಡಿ ಅಥವಾ ಅವರು ಧರಿಸಿದ ಬಟ್ಟೆನಾದರೂ ತಂದುಕೊಡಿ, ನಮಗೆ ಸಮಾಧಾನ ಆಗುತ್ತೆ ಅಂತೇಳಿ. ನಿನ್ನೆಯಿಂದ ಕೂಡ ಈಶ್ವರ ಮಲ್ಪೆ ತಂಡದವರು ಕೂಡ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇವತ್ತೇನಾದರೂ ಕಾರ್ಯಾಚರಣೆಗೆ ಏನಾದರೂ ಫಲ ಸಿಗ್ಬೋದಾ? ದೇವ್ರ ಹತ್ರ ಡೈಲಿ ಪ್ರಾರ್ಥನೆಯನ್ನು ಅದೇ ಮಾಡ್ತಾ ಇದ್ದೇವೆ. ನಮಗೂ ಸಹ ಇಲ್ಲಿಂದ ಅಲಗಾಡ್ಲಿಕ್ಕೆ ಆಗ್ತಾ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವರು ಒಂದು ಆರ್ಡರ್ ಆ ಥರ ಮಾಡಿದ್ದಾರೆ, ನೀವು ಇಲ್ಲೇ ಇರಬೇಕು, ಆದಷ್ಟು ನೀವು ಪ್ರಯತ್ನವನ್ನು ಪಡಿ ಅಂತ ಹೇಳಿದ್ದಾರೆ. ಮತ್ತು CM ಹೇಳಿದ ಮೇಲೆ ನಾವು ಇದನ್ನು ಕೆಲಸ ಮಾಡಲೇಬೇಕು. ಮತ್ತು ನಾವು ಪಾರ್ಶಿಯಾಲಿಟಿ ಮಾಡುವಂಥ ಪ್ರಶ್ನೆ ಬರುವುದಿಲ್ಲ. ಆರ್ಮಿ ಮತ್ತು ನೇವಿ ಅವರು ಹೇಳಿದ ಪ್ರಕಾರ ಹೋದರೆ 7 ಮೀಟರ್ 8 ಮೀಟರ್ ನಾಟಿಕಲ್ ಮೈಲ್ಸ್ನಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಬಟ್ ನೋಡಿದರೆ ಅವನು 8 ನಾಟಿಕಲ್ ಮೈಲ್ನಲ್ಲಿ ಆರಾಮಾಗಿ ಕೆಳಗೆ ಹೋಗಿ ಬರ್ತಾ ಇದ್ದಾನೆ. ನಾವು ದೇವರ ಮೇಲೆ ಭಾರ ಇಟ್ಕೊಂಡು ಹೋಗ್ತೇವೆ. ದೇವರು ನಮಗೆ ಥ್ಯಾಂಕ್ ಯು. ಇವಿಷ್ಟು ಕಾರವಾರ ಶಾಸಕರಾದಂಥ ಸತೀಶ್ ಸೈಲ್ ಅವರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಕಾರ್ಯಾಚರಣೆಗೆ ಇವತ್ತು ಫಲ ಸಿಗ್ಬೋದು. ಯಾಕಂತೇಳಿದ್ರೆ ದೇವರಲ್ಲೂ ಕೂಡ ನಾವು ಪ್ರಾರ್ಥನೆ ಮಾಡ್ತೇವೆ. ಯಾಕಂತೇಳಿದ್ರೆ ಈಗಾಗಲೇ ಜಗನ್ನಾಥ್ ನಾಯ್ಕ ಆಗಿರ್ಬೋದು, ಲೋಕೇಶ್ ನಾಯ್ಕ ಆಗಿರ್ಬೋದು, ಕೇರಳದ ಅರ್ಜುನ್, ಇವರೆಲ್ಲರೂ ಕೂಡ ತಮಗೆ ಸಿಗಲಿ ಮತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ ಎಂಬ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. 3 ಸ್ಥಳಗಳಲ್ಲಿ ಶೋಧ ಕಾರ್ಯ ಮುಗಿದಿದೆ ಅನ್ನುವಂಥದ್ದು ಅಲ್ಲಿ ಆಫೀಸರ್ಸ್ ಕೊಡ್ತಾ ಇರುವಂಥ ಅಪ್ಡೇಟ್. ಇವತ್ತು 4ನೇ ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಸಬೇಕಾಗಿದೆ. ಆದರೆ ಎಷ್ಟು ಕಷ್ಟ ನೋಡಿ, ಅಷ್ಟು ಸುಲಭ ಇಲ್ಲ. ವಿದ್ಯುತ್ ತಂತಿ ಅಡ್ಡ ಇರೋದ್ರಿಂದ ಹೆಸ್ಕಾಂ ಬಂದು ಅಲ್ಲಿ ಅದನ್ನು ಕ್ಲಿಯರ್ ಮಾಡಿಕೊಡ್ಬೇಕಾಗತ್ತೆ. ವೈರ್ ತೆರವುಗೊಳಿಸಿದ್ರೆ ಕಾರ್ಯಾಚರಣೆ ಆರಂಭ ಮಾಡ್ತೀವಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ SP ನಾರಾಯಣ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಈ SP ನಾರಾಯಣ ಅವ್ರ ಜೊತೆ ಮಾತನಾಡಿದ್ದಾರೆ. ಏನು ಹೇಳಿದ್ರು ಕೇಳೋಣ ಬನ್ನಿ. ಇಡೀ ದಿನ SP ನಾರಾಯಣ ಅವರು ಇಡೀ ದಿನ ನದಿಯಲ್ಲೇ ಇದ್ದು ಅಲ್ಲಿ ಒಂದಷ್ಟು ಸಹಾಯವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಅವರು ಪ್ರಮುಖವಾದಂಥ ನೇತೃತ್ವವನ್ನು ವಹಿಸಿದ್ದಾರೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಇವತ್ತು ಕೂಡ ಒಂದಷ್ಟು ಪ್ಲಾನಿಂಗನ್ನು ಮಾಡಿಕೊಂಡು ಗಂಗಾವಳಿ ನದಿಗೆ ಹೋಗ್ತಿದ್ದಾರೆ. ಆರಂಭದಲ್ಲೇ ಅವರಿಗೆ ನಾವು ವಿಷನ ಮಾಡ್ತೀವಿ, ಆದಷ್ಟು ಬೇಗ ಈ ಕಾರ್ಯಾಚರಣೆ ಯಶಸ್ಸು ಆಗಲಿ, ಎಲ್ಲರೂ ಕೂಡ ಬದುಕಿ ಬರಲಿ ಅಂತ ನಾವು ಕೂಡ ಆಶಿಸ್ತೀವಿ. ನಿಮ್ಮ ಸೇಫ್ಟಿ ಕೂಡ ಇಂಪಾರ್ಟೆಂಟ್ ನಮಗೆ. ಆ ನಿಟ್ಟಿನಲ್ಲಿ ಮಾತನಾಡೋದಾದರೆ ಇವತ್ತಿನ ಪ್ಲಾನ್ ಹೇಗಿದೆ, ಹೇಗೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರಿ ಅಂತ? ಸರ್, ನಿನ್ನೆ ಏನು 3 ಪಾಯಿಂಟ್ಸ್ ಇತ್ತು, ಎಲ್ಲ ಕಂಪ್ಲೀಟ್ ಸರ್ಚ್ ಆಗಿದೆ. ಒಂದು ಪಾಯಿಂಟ್ಗೆ ಎಲೆಕ್ಟ್ರಿಕಲ್ ವೈರ್ ಸಿಕ್ಕಾಕೊಂಡಿದೆ. ಅದನ್ನು ತೆಗಿಯೋದಕ್ಕೆ ಎಸ್ಕಾಂ ಅವರು ಒಂದು ಲೈನ್ ಕ್ರೇನ್ ಮುಖಾಂತರ ಮಾಡ್ತಾಯಿದ್ರು. ತೆಗೆದ್ರೆ ಅಲ್ಲಿರೋದೆಲ್ಲ ಕ್ಲಿಯರ್ ಆಗ್ಬೋದು. ಅದಾದಮೇಲೆ ಈ 4th ಪಾಯಿಂಟಲ್ಲಿ ಫುಲ್ಲು ಸರ್ಚ್ ಇವತ್ತು ನಡೀತದೆ. ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಈಶ್ವರ್ ಅವ್ರ ಜೊತೆ NDRF ತಂಡ ಒಂದು ಡ್ರೈವರ್ಸ್ ರೆಡಿ ಇದ್ದಾರೆ. ಎಸ್ಕಾಂ ಅವರು ಬರ್ತಾರೆ, NDRF ಒಂದು ಪ್ರಯತ್ನ ಇವತ್ತು ನಾವು ಮಾಡ್ತೀವಿ. ಎಸ್ಕಾಂ ಅವ್ನು ಏನಕ್ಕೆ ಬಳಕೆ ಮಾಡ್ಕೊಳ್ತಾರೆ? ಅದೇ ವೈರ್ ಇದೆ, ಆ ವೈರ್ನ ತೆಗಿಬೇಕು. ಗೇರ್ ಮೇಲೆ ಬಿದ್ದಿದೆ, ಆ ವೈರ್ ತೆಗಿಬೇಕಾದ್ರೆ ಅವ್ರ ಎಕ್ಸ್ಪರ್ಟೈಸ್ ಬೇಕು. ಅದಕ್ಕೆ ಅದು ಪುಲ್ ಮಾಡೋಕ್ಕೆ ಅವ್ರನ್ನ ಯೂಸ್ ಮಾಡ್ತಾ ಇದ್ದೀವಿ. ಎಷ್ಟು ಹೋಪ್ಸ್ ಇದೆ ಸರ್ ಇವತ್ತು? ಡ್ರೈವರ್ ಲೆವೆಲ್ ಬೆಸ್ಟ್. ಎಷ್ಟು ಪ್ರಮಾಣದಲ್ಲಿ ಇವತ್ತು ಕಾರ್ಯಾಚರಣೆ ಯಶಸ್ವಿಗೊಳ್ಳುತ್ತೆ ಅನ್ನೋದು ವಿಶ್ವಾಸ ಇದೆ? ವಿಶ್ವಾಸ ನಾವೆಲ್ಲ ಮಾಡ್ತಾ ಇದೀವಿ. ಎಲ್ಲ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಜಿಲ್ಲಾ ಆಡಳಿತದಿಂದ ನೇವಿ ಇದೆ, ಆರ್ಮಿ ಇದೆ, NDRF. ಬಟ್ ಬಿಕಾಸ್ ಆಫ್ ಹೆವಿ ಕರೆಂಟ್ ಇದೆ, ಈಗ ಲೋ ಟೈಡ್ ಇದೆ, ತಿರ್ಗಿ ಇನ್ನು ಸ್ವಲ್ಪ ಲೇಟ್ ಆದರೆ ತಿರ್ಗಿ ಹೈಡೇಟ್ ಆಗುತ್ತೆ. ಹಾಗಾಗಿ ಜಲ್ದಿ ನಾವು ಮುಗಿಸ್ಬೇಕು ಬಂದಂತ ತಮ್ಗೆ ಹೇಳ್ತೇವೆ. ಇದಾಗಿತ್ತು ಕಾರವಾರದ SP ಆಗಿರುವಂತಹ ನಾರಾಯಣ ಅವರ ಮಾತು. ನಾವು ತುಂಬ ಹೋಪ್ಸ್ ಇಟ್ಕೊಂಡಿದ್ದೀವಿ. ಇವತ್ತಿನ ಕಾರ್ಯಾಚರಣೆ ಬಹಳ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ ಅಂತ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇಜ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಶೇಷಗಿರಿ ಮುಂಡಳ್ಳಿ ಕನೆಕ್ಟ್ ಆಗಿದ್ದಾರೆ. ಶೇಷಗಿರಿ, ನಿಜಕ್ಕೂ ಕರ್ನಾಟಕ ಕಂಡಿರ್ತಕ್ಕಂಥ ದುರಂತ ಇದು, ಬಹಳ ದೊಡ್ಡ ದುರಂತ. ಇತ್ತೀಚಿನ ದಿನಗಳಲ್ಲಿ ಏನಾಯಿತು ಅಂತಾನೆ ಗೊತ್ತಾಗದೆ ಇಷ್ಟೊಂದು ಪ್ರಯತ್ನ ಹಾಕಿದ್ರೂ ಕೂಡ ನಾಪತ್ತೆಯಾದಂಥ ಇನ್ನು 3 ಅವರ ಸುಳಿವು ಕುರುಹು ಕೂಡ ಪತ್ತೆ ಆಗ್ತಾ ಇಲ್ಲ. ಸೊ ಇವತ್ತು ಯಾವ ರೀತಿಯಲ್ಲಿ ಕಾರ್ಯಾಚರಣೆ ನಡೆದಿದೆ, ಒಟ್ಟು ಎಫರ್ಟ್ ಯಾವ ರೀತಿಯಲ್ಲಿ ಇದೆ ಶೇಷಗಿರಿ? ಹೌದು ಶ್ರೀಲಕ್ಷ್ಮಿ, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನ ಘಟನೆಗೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆ 13ರ ದಿನಕ್ಕೆ ಕಾಲಿಟ್ಟಿದೆ ಅಂತ ಹೇಳ್ಬೋದು. ಇವತ್ತು ಬೆಳಿಗ್ಗೆಯಿಂದಲೇ ಸಂಬಂಧಪಟ್ಟ ಈಶ್ವರ್ ಮಲ್ಪೆಯವರ ನೇತೃತ್ವದ ತಂಡ ಇವತ್ತು ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆ ಕಿಳಿದು ಈಗಾಗಲೇ ಶೋಧ ಕಾರ್ಯವನ್ನು ಕೂಡ ನಡೆಸಿರುವಂಥದ್ದು. ಬಹಳ ಪ್ರಮುಖವಾಗಿ ನಿನ್ನೆಯಿಂದ ಈಶ್ವರ್ ಮಲ್ಪೆ ಅವರ ತಂಡದ 7 ಜನ ಸದಸ್ಯರು ಕೂಡ ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಅವರು 3 ಸ್ಥಳಗಳನ್ನು ಶೋಧ ಮಾಡಿದ್ದಾರೆ. ಅಂದರೆ ಈಗಾಗಲೇ ಈ ಹಿಂದೆ ನೀಡಿದಂಥ ಆರ್ಮಿ ನೇವಿಯವರು ನೀಡಿದಂಥ 4 ಪಾಯಿಂಟ್ಗಳನ್ನು ಅವರು ಹಿಡಿದು ಶೋಧವನ್ನು ನಡೆಸಿದರು. ನಿನ್ನೆವರೆಗೆ ಒಟ್ಟು 3 ಪಾಯಿಂಟ್ಗಳಲ್ಲಿ ಕೂಡ ಅವರು ಶೋಧವನ್ನು ಮಾಡಿದರು. ಈ ಸಂದರ್ಭದಲ್ಲಿ ಅವರಿಗೆ ಎದುರಾಗಿದ್ರು ಅಂತ ಹೇಳಿದ್ರೆ ಬೃಹತ್ ಆದ ಆಲದ ಮರಕ್ಕೆ ವಿದ್ಯುತ್ ತಂತಿ 33 KV ವಿದ್ಯುತ್ ತಂತಿ ಸಿಲುಕಿದ್ರಿಂದ ಆಲದ ಮರ ಕೂಡ ಅಲುಗಾಡದೆ ಅಲ್ಲೇ ಇದೆ. ಅದರ ಮೇಲ್ಬದಿ